ನಮಸ್ಕಾರ ಗೈಸ್, ಎಲ್ರು ಹೆಂಗಿದ್ದೀರಾ? ನಾನು ಹತ್ರ ಸಾಕಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಜವಾಗ್ಲೂ ಹೋಗ್ತೀನಿ. ಸೊ ನೋಡಿ, ನಮ್ಮ ಗಜೇಂದ್ರಣ್ಣವರು ತಮ್ಮ ಅಂಡರ್ವೇರ್ನ ಹೋಟ್ಲು ಮೇಲೆ ಕಬ್ಬಣದ ಮೇಲೆ ಹಾಕ್ತಿದ್ದಾರೆ. ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗೆ ಇವಾಗ ಆಗ್ರಾದಿಂದ ನಾವು ತಾಜ್ ಮಹಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದು ಮಾರ್ನಿಂಗ್ ಸನ್ರೈಸ್ ನೋಡಬೇಕು. ಬನ್ನಿ ನೋಡೋದ. ನಮ್ಮ ಆಟೋ ಬಂದಿದೆ, ಆಟೋ ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ. ಇದೇನ್ ಮಾಮೂಲಿ ಬ್ರೇಕ್ ಹಿಡಿತೀನಿ. ಇನ್ನೂ ಬೆಳಕಾಗಿಲ್ಲ ಅಲ್ಲಿ, ಕತ್ಲೆ ಆಕ್ಚುಲಿ ಸನ್ರೈಸ್ ಆದ್ಮೇಲೆ ಸಕ್ಕತ್ತಾಗಿರುತ್ತೆ. ಕ್ರೇಜಿ. ನಾವೇ ಗಾಡಿ ಮಾಡ್ಬೇಡಲ್ಲಿ, ಸೀರಿಯಸ್ಲಿ ಸಕ್ಕತ್ ಕ್ರೇಜಿ. ಗಜೇಂದ್ರಣ್ಣ ಬಸ್ ಫುಲ್ಲು. ನನ್ನ ಮಕ್ಕಳು 3 ಬಿಟ್ಟು ನಿಂತು ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಇಲ್ಲಿ ಲೋಪರ್ ನನ್ನ ಮಕ್ಕಳಕ್ಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ್ಬೇಕು. ನಾವೇ ಓಡಿಸ್ಕೊಂಡು ಲೊಕೇಶನ್ ಹಾಕ ಹೋಗ್ಬಿಡೋದು. ताजमहल में नहीं जाएगा क्या भैया? एयरफोन लीड है, चार्जर है, पावर बैंक है, वो नहीं जाएगा. अच्छा, होटल पे रख के जाओ. ಏರ್ಫೋನು, ಪವರ್ ಬ್ಯಾಂಕು, ಆಲ್ಮೋಸ್ಟ್ ಅದೇನಿಲ್ಲ. ಕ್ಯಾಮ್ರಾ ಎತ್ಕೋಬೋದು, ವಾಲೆಟ್ಟು, ಒಂದು ಫೋನು, ಇಷ್ಟು ಎತ್ಕೊಂಡು ಆರಾಮಾಗಿ ನಾವು ಇವಾಗ ತಾಜ್ ಮಹಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಹೋಟೆಲ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಹೋಗ್ತಾ ಇದ್ದೀವಿ. ಖಾಲಿ ಇದೆ. ಏನಿಲ್ಲ, ಆಟೋ ನೋಡಿ, ಆಟೋ 2 ಇವಿಗಳ ಗುದ್ದಾಟ. ಚಾರ್ಜ್ ಚಾರ್ಜ್ ಎಲ್ಲ ಆಟೋ ಚೇಂಜ್ ಮಾಡ್ತಾ ಇದೀವಿ. ನಾನು ಲಾಸ್ಟ್ ಅಲ್ಲಿ ಕೂತ್ಕೊತೀನಿ. ಇಲ್ಲಿಂದ ಬಾ ಲಾಸ್ಟ್ಗೆ. ನಿಮ್ ಬ್ಲಾಗರ್ ಇದ್ರಲ್ಲಂತೂ ಓಡಿ ಹಿಡಿಯಕ್ಕಾಗಲ್ಲ ಅವನ್ನ. ಇದು ಕ್ರೇಜಿ ಚಾಯ್ ಎಲ್ಲ ಆಗಿದೆ. ಅದಕ್ಕೆ ಕೊಟ್ಟಿದ್ದೀವಿ, ಓಡಾಡ್ಕೊಂಡು ಹೋಗ್ತಾ ಇದೀವಿ. ಎತ್ಕೊಂಡು ಹೋಗುವಂತ ಇದೀನಿ. ಸಿಕ್ಕಾಪಟ್ಟೆ ತಿರ್ಗಿಸ್ತವ್ರೆ ಅಂತ ಇರೋದು. ಬೇಡ್ರಾವು नहीं भाई, मैं अंदर नहीं जाता, सिर्फ बाहर से फोटो. क्या बोल रहा है? शू कवर. हाँ ನೀನು. मैं अंदर नहीं जाता, सिर्फ बाहर से फोटो खिंचाता है. ಎಲ್ಲಿ ಹೋಗ್ತಾ ನೀವು ಮತ್ತೆ ತಿರ್ಗಿಸ್ತವ್ರ? ಎಷ್ಟೊತ್ತು ಬೇಕಾದ್ರೆ ಕೂತಿರ್ತೀವಿ ಬಿಡಿ. ಬಾಸ್, ಯಾಕೋ ಜುಮ್ ಜುಮ್ ಅಂತ ಇದೆ, ಲತ್ವಾ ಹೊಡ್ದಂಗೆ. ಅಯ್ಯೋ, ಸೀರಿಯಸ್ಲಿ ಗೈಸ್, ಹಂಗೋಗ್ಬಿಟ್ಟೆ. ಕಷ್ಟ ಇದೆ. ये टक टक देखो. कैसे हो भाई? ओके, चाहे थैंक यू. माय नेम इज शिव शंकर शर्मा, आगरा कैंट. ओके ओके. 8191854875. ओके, ठीक है, चलता हूँ भाई. सो कांटेक्ट ಮಾಡಿ.
ಆಗ್ರಾಗೆ ಬಂದರೆ ತಾಜ್ ಮಹಲ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ. ನಾವಿವಾಗ 100 ಮೀಟ್ರು ಇನ್ನೇನು ತಾಜ್ ಮಹಲ್ ಸಿಗುತ್ತೆ. ಸೊ ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾಗಲೇ ಎಷ್ಟು ಜನ ಅವರೇ. ಏನೋ ಇದು ವೆಲ್ಕಮ್ ಟು ತಾಜ್ ಮಹಲ್ ವೆಸ್ಟ್ ಗೇಟ್ ಎಂಟ್ರಿ. ಟಿಕೆಟ್ ಚೆಕ್ ಮಾಡಿ ಸ್ಕ್ಯಾನರಲ್ಲಿ ಡೈರೆಕ್ಟಾಗಿ ಇಲ್ಲಿ ಬಿಡ್ತವ್ರೆ. ಇಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲಿ ಡೈರೆಕ್ಟ್ ಇಲ್ಲಿಂದ ಹೋಗಿ ಎಲ್ಲಿ ಫುಲ್ಲು ಇಲ್ಲಂತೂ ಸಿಕ್ಕಾಪಟ್ಟೆ ಚೆಕ್ಕಿಂಗು, QR ಕೋಡು, ಇಲ್ಲಿ ಚೆಕ್ಕಿಂಗು. ಇನ್ನೂ ಗೇಟಲ್ಲೇ ಇದ್ದೀವಿ. ಸೀರಿಯಸ್ಲಿ ಇನ್ನೂ ಗೇಟಲ್ಲೇ ಇದ್ದೀವಿ. ಇನ್ನೂ ಯಾವಾಗ ಹೋಗ್ತೀವೋ ಏನೋ. ನೋಡ್ರಿ ಹಿಂಗೆ ಇದೆ ಎಂಟ್ರಿ ಗೇಟು. ಇದೇ ತಾಜ್ ಮಹಲ್ ಎಂಟ್ರಿ ಆಗ್ತಾ ಇದ್ದೀವಿ. ಏನು ಫುಲ್ಲು ವೈಟ್ ಏನು ಕಾಣಿಸ್ತಿದೆ. ನೋಡ್ರಿ ಎಷ್ಟು ಎಲ್ಲಿ ತನಕ ಕಟ್ಟೋರು ಗೊತ್ತಾ. ಇದೆ ಇಲ್ಲಿಂದಲೇ ವಾಟರ್ ಸಪ್ಲೈ ಎಲ್ಲ ತಗೊಂಡು ಕಟ್ಟಿರುವಂಥ ತಾಜ್ ಮಹಲ್ ನೋಡಿ. ಅಲ್ಲಿ ಗಿಳಿಗಳಿವೆ. ಇಲ್ಲಿ ಫೋಟೋಸ್ ತೆಗೆದವ್ರೆ. ಗೈ ಸಿಕ್ಕಾಪಟ್ಟೆ ಜನ. ಸಾಟರ್ಡೆ ಸಂಡೇ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗೆ ಇದು ಎಲ್ಲ ಕಡೆಯಿಂದ ಒಂದೇ ರೀತಿ ಕಾಣಿಸುತ್ತೆ. ಮತ್ತು ಇಲ್ಲಿ ತುಂಬ ದೊಡ್ಡ ಏರಿಯಾ ತಗೊಂಡು ಒಂದು ಮೇನ್ ಗೇಟ್ ಮಾಡಿಕೊಂಡು ಯಮುನಾ ನದಿ ಹಿಂದೆ ಇದೆ. ಅದರಿಂದನೇ ಏನಾದರೂ ವಾಟರ್ ಬೇಕಾದರೆ ತಗೊಂಡು ಈ ಸಮಾಧಿನ ಕಟ್ಟಿರೋದು. ಶಹಜಾನ್ ಮತ್ತು ಮೊಹಮ್ಮತಾಜ್ ಇಬ್ಬರ ಪ್ರೇಮದ ನೆನಪಿಗಾಗಿ ಕಟ್ಟಿರುವಂಥ ಇದು ತಾಜ್ ಮಹಲ್. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಎಕ್ಸ್ಪ್ಲೋರಿಂಗ್ ಸಕ್ಕತ್ತಾಗಿದೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು, ಒಂದು ಕಡೆ ಲ್ಯಾನು, ಅಲ್ಲಿ ವಾಟ್ರು, ಆ ಕಡೆ ಲ್ಯಾನು. ಇದೆಲ್ಲ ಫುಲ್ಲು ಮಾರ್ಬಲ್ನಿಂದ ಮಾಡಿರೋದು. ಎಷ್ಟು ಜನ ಬರ್ತಾವ್ರೆ. ಅಂತೂ ಇಂತೂ ಬಂದ್ಬಿಟ್ಟೆ. ಸಕ್ಕದಾಗೈತೆ ಇಲ್ಲ ನೋಡಿ. ಕ್ಯಾಮ್ರಾ ಫೋನ್ ಕ್ಯಾಮ್ರಾ ಇದು. ಚಲೋ ಸಕ್ಕದಾಗೈತೆ. ರೈಟ್ ಸೀರಿಯಸ್ಲಿ ಏಜ್ ಇಸ್ ನಾಟ್ ಅ ನಂಬರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಏಜ್ನವರು ಇಲ್ಲಿ ಫೋಟೋಸ್ ತೆಗಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇದು ಬೆಸ್ಟ್ ಮೂಮೆಂಟು ಅವ್ರ ಲೈಫಲ್ಲಿ. ಲೇಟ್ ಮಾಡ್ಕೊಂಡಿದ್ರೆ ಏನು ಮಾಡೋದು? ಎಲ್ಲ ಫಾರಿನಿಂದಲೂ ಬಂದಿದ್ದಾರೆ ಎಲ್ಲ. ಸೀರಿಯಸ್ಲಿ ಎಂಟ್ರಿ ಆದ್ವಿ ರೆಡ್ ಫೋರ್ಟ್ಗೆ. ಏನು ನೋಡೋಕ್ಕಾಗಿಲ್ಲ. ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದ್ದೀವಿ. ಔಟ್ಸೈಡಲ್ಲಿ ಸೇಮ್ ಅಂದರೆ ಸೇಮ್ ಟು ಸೇಮ್ ಇರುತ್ತೆ. ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದು ಅಷ್ಟೇ ನಾವು ನೋಡೋಕ್ಕಾಗೋದು. ಬನ್ನಿ ಹೋಗೋಣ. ನೆಕ್ಸ್ಟು ಜರ್ನಿ ಹೋಗ್ತಾನೇ ಇದ್ದೀವಿ. ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿ
ಇವಾಗ ನಾನು ಆಟ ಓಡಿಸ್ತಾ ಇದ್ದೀನಿ, ತಗೋ ವಿಡಿಯೋ ಮಾಡಿ. ಚೆಕ್ಔಟ್ ಆಗ್ತಿದ್ದೀವಿ. ಯಾಕಣ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಬಿಡಿ ಮಾಡುವ ಅದಕ್ಕೇನಂತೆ.